ಹಾಯ್ ಗೈಸ್, ವೆಲ್ಕಮ್ ಟು ಸ್ಪರ್ಧಾ ವಿಜಯ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋ ವಿಶೇಷತೆ ಏನಂದರೆ KS ರಿಕ್ರೂಟ್ಮೆಂಟ್ 2024ರಲ್ಲಿ 384 ಪೋಸ್ಟ್ಗೆ KS ಪ್ರಿಲಿಮ್ ಎಕ್ಸಾಮ್ಸನ್ನು ನಡೆಸ್ತಾರೆ. ಅದು ಆಗಸ್ಟ್ 27ರಂದು ಅದನ್ನು ಕರ್ನಾಟಕ ಸರ್ಕಾರ ಎಕ್ಸಾಮನ್ನು ಇಟ್ಟಿರ್ತಾರೆ. ಅದು ಡಿಸೆಂಬರ್ 29ರಂದು ಎಕ್ಸಾಮ್ ಇರುತ್ತೆ. ಆ ವಿಡಿಯೋಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ನಾನು ತೆಗೆದುಕೊಂಡು 20 ಪ್ರಶ್ನೆಗಳನ್ನು ಮಾಡಿದ್ದೀನಿ. ವಿವರಣೆಯೊಂದಿಗೆ ಆ ಪ್ರಶ್ನೆಗಳಿರ್ತವೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತಾ ಹೋಗಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡದೆ ಬೆಲ್ ಬಟನನ್ನು ಒತ್ಕೊಳ್ಳಿ. ನೋಡಿ, ನೀವು ಅಪ್ಡೇಟ್ ಆಗಿರುತ್ತೆ. ಇದು ಡಿಸೆಂಬರ್ 29ರಂದು ಎಕ್ಸಾಮ್ ನಡೆಸುವ ಸಾಧ್ಯತೆ ಅತಿ ಹೆಚ್ಚಾಗಿರುವುದರಿಂದ ಅಕಸ್ಮಾತ್ ಅಲ್ಲಿ ಏನಾದ್ರು ಮಿಸ್ ಆದರೆ ಒಳ ಮೀಸಲಾತಿ ಆದಮೇಲೆ ಎಕ್ಸಾಮನ್ನು ಅನೌನ್ಸ್ ಮಾಡ್ತಾರೆ. ಹಾಗಾಗಿ ನಿಮ್ಮ ಪ್ರಿಪರೇಷನ್ ಸತತವಾಗಿರಲಿ. ಇದು ಪಾರ್ಟ್ 1 ವಿಡಿಯೋ ಆಗಿರುತ್ತೆ. ಪಾರ್ಟ್ 2 ವಿಡಿಯೋ ಕಂಟಿನ್ಯೂಸ್ ಆಗಿ ಆಗ್ತಾ ಹೋಗ್ತೇನೆ. ಮೊದಲನೇ ಪ್ರಶ್ನೆ, ಕರ್ನಾಟಕಕ್ಕೆ ಸ್ಥಳೀಯವಾದ ಜಾನುವಾರು ತಳಿಯ ಹೆಸರು. ಆಪ್ಷನ್ ಎ ಕೆಂಪು ಸಿಂಧಿ, ಆಪ್ಷನ್ ಬಿ ಗಿರ್, ಆಪ್ಷನ್ ಸಿ ಅಮೃತ್ ಮಹಲ್, ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಅಮೃತ ಮಹಲ್ ಇದು ಆಗಿರುತ್ತೆ. ಇದು ವೆರಿ ಇಂಪಾರ್ಟೆಂಟು. ಇದರ ಬಗ್ಗೆ ಎಕ್ಸ್ಪ್ಲನೇಷನ್ ಹೇಗಿರುತ್ತೆ ನೋಡಿ. ಸರಿಯಾದ ಉತ್ತರ ಅಮೃತ್ ಮಹಲ್ ಆಗಿರುತ್ತೆ. ಅಮೃತ್ ಮಹಲ್ ಇದೊಂದು ಕರ್ನಾಟಕದ ಸ್ಥಳೀಯ ತಳಿಯಾಗಿರ್ತಕ್ಕಂಥದ್ದು. ಐತಿಹಾಸಿಕವಾಗಿ ಅಮೃತ್ ಮಹಲ್ ವಿಜಯನಗರ ರಾಜರಿಂದ ಮೈಸೂರು ಸುಲ್ತಾನರು ಮತ್ತು ಒಡೆಯರುಗಳವರೆಗೆ ಅದು ಆಶ್ರಯವನ್ನು ಪಡೆದಿರ್ತಕ್ಕಂಥ ಏಕೈಕ ಹಸುವಿನ ತಳಿಯಾಗಿರ್ತಕ್ಕಂಥದ್ದು. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು PC, PSI, FDA, STA ಎಕ್ಸಾಮ್ಗಳಲ್ಲೂ ಕೇಳಿದ್ದಾರೆ. ಮತ್ತು ಲಾಸ್ಟ್ ಟೈಮ್ 2020ರಲ್ಲಿ ನಡೆದಿರ್ತಕ್ಕಂಥ KS ಎಕ್ಸಾಮಲ್ಲಿ ಈ ಪ್ರಶ್ನೆಯನ್ನು ಕೇಳ್ತಾರೆ. ಆದ್ದರಿಂದ ಇದನ್ನ ತೆಗೆದುಕೊಂಡಿರ್ತೇನೆ. ಎರಡನೇ ಪ್ರಶ್ನೆ, ಇಂಟರ್ಫರಾನ್ಗಳು ಗ್ಲೈಕೋಪ್ರೋಟೀನ್ಗಳಾಗಿವೆ. ಇದು ಡ್ಯಾಶ್ನ ಸಂಶ್ಲೇಷಣೆಯನ್ನು ಉತ್ತೇಜಿಸುತ್ತದೆ. ಆಪ್ಷನ್ ಎ ಬ್ಯಾಕ್ಟೀರಿಯಾ ವಿರೋಧಿ ಪ್ರೋಟೀನ್ಗಳು, ಆಪ್ಷನ್ ಬಿ ಆ್ಯಂಟಿ ಫಂಗಲ್ ಪ್ರೋಟೀನ್ಗಳು, ಆಪ್ಷನ್ ಸಿ ಆ್ಯಂಟಿ ವೈರಲ್ ಪ್ರೋಟೀನ್ಗಳು, ಆಪ್ಷನ್ ಡಿ ವಿರೋಧಿ T ಸೆಲ್ ಪ್ರೋಟೀನ್ಗಳು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆ್ಯಂಟಿ ವೈರಲ್ ಪ್ರೋಟೀನ್ಗಳು ಆಗಿರುತ್ತೆ. ಹಾಗಾದರೆ ಇಂಟರ್ಫರಾನ್ಗಳು ಎಂದರೆ ಏನು ಅಂತ ನಾವು ತಿಳ್ಕೊಳ್ಳೋಣ. ಇಂಟರ್ಫರಾನ್ಗಳು ವೈರಸ್ಗಳಿಗೆ ರಕ್ಷಣಾತ್ಮಕ ಪ್ರತಿಕ್ರಿಯೆಯಾಗಿ ದೇಹದ ಜೀವಕೋಶಗಳಿಂದ ಉತ್ಪತ್ತಿಯಾಗುವ ಹಲವಾರು ಸಂಬಂಧಿತ ಪ್ರೋಟೀನ್ಗಳಲ್ಲಿ ಒಂದು ಆಗಿರ್ತಕ್ಕಂಥದ್ದು. ಇದು ಯಾವುದರಿಂದ ರಕ್ಷಣೆ ಮಾಡುತ್ತದೆ? ವೈರಸ್ಗಳಿಗೆ ರಕ್ಷಣಾತ್ಮಕ ಪ್ರಕ್ರಿಯೆ ದೇಹದ ಜೀವಕೋಶಗಳಿಂದ ಉತ್ಪತ್ತಿಯಾಗುವ ಒಂದು ಹಲವಾರು ಸಂಬಂಧಿತ ಪ್ರೋಟೀನ್ಗಳಲ್ಲಿ ಒಂದಾಗಿರ್ತದೆ. ಇಂಪಾರ್ಟೆಂಟ್ ಏನಿಲ್ಲ. ಅದರಲ್ಲಿ ಗ್ಲೈಕೋಪ್ರೋಟೀನ್ ನೋಡಿ, ಗ್ಲೈಕೋಪ್ರೋಟೀನ್ಗಳು ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ ಸರಪಳಿಗಳನ್ನು ಒಳಗೊಂಡಿರುವ ಅಣುಗಳಾಗಿರ್ತವೆ. ನೆಕ್ಸ್ಟು ಮೂರನೇ ಪ್ರಶ್ನೆ, ಗಡಸು ನೀರಿಗೆ ಲೋಹೀಯ ಘಟಕಗಳು ಯಾವುವು ಅಂತ ಕೇಳಿದಾನೆ. ಆಪ್ಷನ್ ಎ ಮ್ಯಾಗ್ನೀಸಿಯಂ, ಕ್ಯಾಲ್ಸಿಯಂ ಮತ್ತು ಟಿನ್, ಆಪ್ಷನ್ ಬಿ ಕಬ್ಬಿಣ, ತವರ ಮತ್ತು ಕ್ಯಾಲ್ಸಿಯಂ, ಆಪ್ಷನ್ ಸಿ ಕ್ಯಾಲ್ಸಿಯಂ, ಮ್ಯಾಗ್ನೀಸಿಯಂ ಮತ್ತು ಕಬ್ಬಿಣ, ಆಪ್ಷನ್ ಡಿ ಮ್ಯಾಗ್ನೀಸಿಯಂ, ಟಿನ್ ಮತ್ತು ಕಬ್ಬಿಣ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿ, ಕ್ಯಾಲ್ಸಿಯಂ, ಮ್ಯಾಗ್ನೀಸಿಯಂ ಮತ್ತು ಕಬ್ಬಿಣ ಇದು ಗಡಸಿ ನೀರಿನಲ್ಲಿ ಇರ್ತಕ್ಕಂಥದ್ದು ಘಟಕಗಳಾಗಿರ್ತವೆ ನೋಡಿ. ಹಾಗಿದ್ರೆ ಗಡಸು ನೀರು ಹೇಗಿರುತ್ತೆ, ಅದರ ಬಗ್ಗೆ ಏನೇನು ನಮಗೆ ಇಂಪಾರ್ಟೆಂಟಾಗಿ ಎಕ್ಸಾಮಲ್ಲಿ ಕೇಳ್ತಾರೆ ಅದನ್ನ ಡಿಸ್ಕಷನ್ ಮಾಡೋಣ. ಗಡಸು ನೀರನ್ನು ಗಟ್ಟಿ ನೀರು ಅಥವಾ ಹಾರ್ಡ್ ವಾಟರ್ ಅಂತಲೂ ಕರಿಬೋದು. ಗಟ್ಟಿಯಾದ ನೀರು ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಸಿಯಂ ಲವಣಗಳನ್ನು ಮುಖ್ಯವಾಗಿ ಬೈಕಾರ್ಬೋನೇಟ್ಗಳು, ಕ್ಲೋರೈಡ್ಗಳು ಮತ್ತು ಸಲ್ಫೇಟ್ಗಳನ್ನು ಒಳಗೊಂಡಿರೋ ಒಂದು ನೀರಾಗಿರ್ತದೆ. ಏನೇನು ಒಳಗೊಂಡಿರ್ತದೆ? ಕ್ಯಾಲ್ಸಿಯಂ, ಮ್ಯಾಗ್ನೀಸಿಯಂ, ಬೈಕಾರ್ಬೋನೇಟ್ಗಳು, ಕ್ಲೋರೈಡ್ಗಳು ಮತ್ತು ಸಲ್ಫೇಟ್ಗಳನ್ನು ಒಳಗೊಂಡ್ರೆ ಅದು ಹಾರ್ಡ್ ವಾಟರ್ ಆಗಿರ್ತದೆ. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಸಾಫ್ಟ್ ವಾಟರ್ ಅಂದರೆ ಕುಡಿಯಲು ಯೋಗ್ಯವಾದ ನೀರು, ಅದು ಮೃದು ನೀರು ಅಂತ ಕರೀತಾರೆ. ಅದು ಕ್ಯಾಲ್ಸಿಯಂ, ಕಬ್ಬಿಣ ಅಥವಾ ಮ್ಯಾಗ್ನೀಸಿಯಂನಂತಹ ಲೋಹಗಳ ಕರಗಿದ ಲವಣಗಳಿಂದ ಮುಕ್ತವಾಗಿರುವ ನೀರು. ಕ್ಯಾಲ್ಸಿಯಂ, ಕಬ್ಬಿಣ, ಮ್ಯಾಗ್ನೀಸಿಯಂ ಎಲ್ಲ ಕರಗಿದ್ರೆ ಅದು ಹಾರ್ಡ್ ವಾಟರ್ ಆಗುತ್ತೆ. ಅದು ಕರಗಲಾರ್ದಂಥ ವಾಟರ್ಗೆ ಸಾಫ್ಟ್ ವಾಟರ್ ಅಥವಾ ಡ್ರಿಂಕಿಂಗ್ ಪರ್ಪಸ್ ವಾಟರ್ ಅಥವಾ ಕ್ಯಾಲ್ಸಿಯಂಗಳು ಇರಲಾರ್ದಂಥ ವಾಟರ್ನ ಒಳ್ಳೆ ಯೋಗ್ಯವಾದ ವಾಟರ್ ಅಂತ ಕರಿತಕ್ಕಂಥದ್ದು. ನೆಕ್ಸ್ಟು ಭಾರಿ ಜಲ, ಇದು ಡ್ಯೂಟೇರಿಯಂ ಆಕ್ಸೈಡ್ ಹೆವಿ ವಾಟರ್. ಇದನ್ನು ಡ್ಯೂಟೇರಿಯಂ ಆಕ್ಸೈಡ್ ಅಂತ ಕರೀತಾರೆ, D2O ಅಂತ ಕರೀತಾರೆ. ಇದನ್ನ PC, PSI ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರ್ತದ್ದು. ಇದನ್ನು ಹಲವಾರು ಬಾರಿ ಕೇಳಿದ್ದಾರೆ. ಇದು ಡ್ಯೂಟೇರಿಯಂನಿಂದ ಕೂಡಿದ ನೀರು ಸಾಮಾನ್ಯ ಹೈಡ್ರೋಜನ್ ಮತ್ತು ಆಮ್ಲಜನಕದ ದ್ರವ್ಯರಾಶಿಯನ್ನು ಹೊಂದಿರುವ ಹೈಡ್ರೋಜನ್ ಐಸೋಟೋಪ್ಗಳಾಗಿರ್ತದೆ.
ಇದನ್ನು ಮಂದಕಾರಕವಾಗಿ ಬಳಸ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಡ್ಯೂಟೇರಿಯಂ ಆಕ್ಸೈಡ್ ಅಥವಾ ಭಾರೀ ಜಲ ಅಂತ ಹೇಳ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ 4ನೇ ಪ್ರಶ್ನೆ, ಈ ಕೆಳಗಿನ ಕಾರಣಗಳಿಗಾಗಿ ಕಡಲೆಕಾಯಿ ಅಥವಾ ಮೀನಿನ ಊಟಕ್ಕಿಂತ ಸೋಯಾಬೀನ್ ಊಟದ ಬಳಕೆಯನ್ನು ಆದ್ಯತೆ ನೀಡಲಾಗುತ್ತದೆ. ಆಪ್ಷನ್ ಎ, ಮೀನು ಊಟವು ಹೆಚ್ಚಿನ ಪ್ರಮಾಣದ ಮರಳು, ಸಿಲಿಕಾ ಮತ್ತು ಉಪ್ಪಿನೊಂದಿಗೆ ಹೆಚ್ಚಾಗಿ ಕಲುಷಿತಗೊಳ್ಳುತ್ತದೆ. ಆಪ್ಷನ್ ಬಿ, ಸೋಯಾಬೀನ್ ಊಟದ ಅಮೈನೋ ಆಮ್ಲದ ಮಾದರಿಯು ಅತ್ಯಂತ ಅಪೇಕ್ಷಣೀಯವಾಗಿದೆ. ಆಪ್ಷನ್ ಸಿ, ಕಡಲೆಕಾಯಿ, ಕೇಕ್, ಮೀನು ಊಟ ಮತ್ತು ಸೋಯಾಬೀನ್ ಊಟಕ್ಕಿಂತ ದುಬಾರಿಯಾಗಿದೆ. ಆಪ್ಷನ್ ಡಿ, ಸೋಯಾಬೀನ್ ಊಟ ಪ್ರೋಟೀನ್ ಜೀರ್ಣ ಸಾಧ್ಯತೆಯು ಸುಮಾರು 97% ಆಗಿದೆ. ಈ ಕೆಳಗಿನ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿರಿ. ಆಪ್ಷನ್ ಎ ಮತ್ತು ಬಿ ಮಾತ್ರ ಸರಿ. ಆಪ್ಷನ್ ಬಿ, ಎ ಮತ್ತು ಸಿ ಮಾತ್ರ ಸರಿ. ಆಪ್ಷನ್ ಸಿ, ಬಿ ಮತ್ತು ಡಿ ಮಾತ್ರ ಸರಿ. ಆಪ್ಷನ್ ಡಿ, ಎ, ಬಿ, ಡಿ ಸರಿಯಾಗಿರುತ್ತದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎ, ಬಿ ಮತ್ತು ಡಿ ಮಾತ್ರ ಸರಿಯಾಗಿರುತ್ತದೆ. ಪ್ರಮುಖ ಅಂಶಗಳು ನೋಡಿ, ಸೋಯಾಬೀನ್ ಊಟ ಅಂದ್ರೇನು? ಸೋಯಾಬೀನ್ ಊಟ ಅಂದರೆ ಇಂಗ್ಲೀಷಲ್ಲಿ ಸೋಯಾಬೀನ್ ಮೀಲ್ಸ್ ಅಂತ ಕರೀತಾರೆ ಅಥವಾ SBM ಅಂತ ಕರೀತಾರೆ. ಇದನ್ನು ತೈಲವನ್ನು ಅಂದರೆ ಸೋಯಾಬೀನ್ ಮೀಲಿಂದ ತೈಲವನ್ನು ಹೊರತೆಗೆದ ನಂತರ ಪಡೆದ ಉತ್ಪನ್ನವಾಗಿರುತ್ತದೆ. ಇದು 44 to 48% ಕಚ್ಚಾ ಪ್ರೋಟೀನ್ ಮಟ್ಟವನ್ನು ಹೊಂದಿರತಕ್ಕಂಥ ಊಟ ಆಗಿರ್ತದೆ. ನೆಕ್ಸ್ಟ್ ನೋಡಿ, ಮೀನಿನ ಊಟ ಹೆಚ್ಚಿನ ಪೌಷ್ಟಿಕಾಂಶದ ಮೌಲ್ಯ ಮತ್ತು ರುಚಿಕರತೆಯಿಂದಾಗಿ ಮೀನಿನ ಆಹಾರವು ಮೀನು ಆಹಾರದಲ್ಲಿ ಪ್ರಮುಖ ಪ್ರೋಟೀನ್ ಮೂಲವಾಗಿರ್ತದೆ. ನೆಲಗಡಲೆ ಊಟ ಅಥವಾ ಗ್ರೌಂಡ್ನಟ್ಸ್ ಊಟ ಅಥವಾ ಪೀನಟ್ ಬಟರ್ ಮೀನಿನ ಬೆಳವಣಿಗೆಯನ್ನು ಉತ್ತೇಜಿಸಲು ನೆಲಗಡಲೆ ಊಟವು ಪ್ರಮುಖ ಸಸ್ಯ ಆಧಾರಿತ ಪ್ರೋಟೀನ್ ಪೂರಕಗಳಲ್ಲಿ ಒಂದಾಗಿರ್ತದೆ. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. 5ನೇ ಪ್ರಶ್ನೆ ಹೀಗಿರುತ್ತೆ, ಬಾಹ್ಯಾಕಾಶ ಹಾರಾಟದ ಸಮಯದಲ್ಲಿ ಗಗನಯಾತ್ರಿಗಳು ಮೂತ್ರದ ಮೂಲಕ ಗಣನೀಯ ಪ್ರಮಾಣದ ಕ್ಯಾಲ್ಸಿಯಂ ಕಳೆದುಕೊಳ್ಳುತ್ತಾರೆ ಎಂದು ಗಮನಿಸಲಾಗಿದೆ. ಇದು ಡ್ಯಾಶ್ಗೆ ಕಾರಣ ಆಗಿರುತ್ತದೆ. ಆಪ್ಷನ್ ಎ, ಹೈಪರ್ಗ್ರಾವಿಟಿ. ಆಪ್ಷನ್ ಬಿ, ಮೈಕ್ರೋಗ್ರಾವಿಟಿ. ಆಪ್ಷನ್ ಸಿ, ನಿರ್ಜಲೀಕರಣ. ಆಪ್ಷನ್ ಡಿ, ಕಾಸ್ಮೋಸ್ನಲ್ಲಿ ಕಡಿಮೆ ತಾಪಮಾನ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿ, ಕ್ಯಾಲ್ಸಿಯಂ ನಷ್ಟ ಆದಾಗ ದೀರ್ಘಾವಧಿ ಬಾಹ್ಯಾಕಾಶ ಪ್ರಮಾಣದ ಸಮಯದಲ್ಲಿ ಮೂಳೆಯ ನಷ್ಟದೊಂದಿಗೆ ಸಂಬಂಧಿಸಿದ ಅಪಾಯವು ಮೂತ್ರದಲ್ಲಿ ಕ್ಯಾಲ್ಸಿಯಂ ಹೆಚ್ಚಳವಾಗಿದೆ. ಇದನ್ನು ಹೈಪರ್ ಕ್ಯಾಲ್ಸಿಯೂರಿಯಾ ಎಂದು ಕರೆಯಲಾಗ್ತದೆ. ಆದ ಕಾರಣ ಬಾಹ್ಯಾಕಾಶದಲ್ಲಿ ಹಾರಾಟದ ಸಮಯದಲ್ಲಿ ಗಗನಯಾತ್ರಿಗಳು ಮೂತ್ರದ ಮೂಲಕ ಗಣನೀಯ ಪ್ರಮಾಣದ ಕ್ಯಾಲ್ಸಿಯಂ ಕಳೆದುಕೊಳ್ತಕ್ಕಂಥದ್ದು. ಯಾವುದರಿಂದ? ಕ್ಯಾಲ್ಸಿಯಂ ನಷ್ಟ ಆದಾಗ ಆ ಥರ ಆಗತ್ತೆ ಅಂತ ಆಗುತ್ತೆ. ಇದು ವೆರಿ ಇಂಪಾರ್ಟೆಂಟು. ಈ ಪ್ರಶ್ನೆಯನ್ನು ಕೂಡ PC ಇಂದ ಹಿಡ್ಕೊಂಡು DC ವರೆಗೂ ಈ ಪ್ರಶ್ನೆಯನ್ನು ರಿಪಿಟೇಟಿವ್ ಆಗಿ ಕೇಳ್ಬಿಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟು. ಮೈಕ್ರೋಗ್ರಾವಿಟಿ ಅಂದ್ರೇನು? ಮೈಕ್ರೋಗ್ರಾವಿಟಿ ಅಂದರೆ ಜನರು ಅಥವಾ ವಸ್ತುಗಳು ತೂಕವಿಲ್ಲದಿರುವಂತೆ ಕಂಡುಬರುವ ಸ್ಥಿತಿಗೆ ಮೈಕ್ರೋಗ್ರಾವಿಟಿ ಅಂತ ಕರೀತಾರೆ. ಗ್ರಾವಿಟಿ ಅಂದರೆ ಗುರುತ್ವ. ಅದರಲ್ಲಿ ಮೈಕ್ರೋಗ್ರಾವಿಟಿ ಅಂದರೆ ವೇಟ್ಲೆಸ್ ಆಗಿರೋದಕ್ಕೆ ಮೈಕ್ರೋಗ್ರಾವಿಟಿ ಅಂತ ಕರೀತಕ್ಕಂಥದ್ದು. 6ನೇ ಪ್ರಶ್ನೆ ಹೀಗಿರುತ್ತೆ, ಬೆಳೆಯುತ್ತಿರುವ ಸಸ್ಯವು ಒಂದು ಬದಿಯಲ್ಲಿ ಮಾತ್ರ ಬೆಳಕಿನ ಮೂಲದ ಕಡೆಗೆ ಬಾಗುತ್ತದೆ. ಈ ವಿದ್ಯಮಾನಕ್ಕೆ ಉತ್ತಮ ವಿವರಣೆಯನ್ನು ಗುರುತಿಸಿರಿ. ನೋಡಿ, ವಿವರಣೆಗಳು ಹೀಗಿರುತ್ತೆ. 1ನೇ ವಿವರಣೆ, ಬೆಳಕು ಉದ್ದವನ್ನು ಹೆಚ್ಚಿಸಲು ಪ್ರಕಾಶಿತ ಬದಿಯಲ್ಲಿರುವ ಕೋಶಗಳನ್ನು ಉತ್ತೇಜಿಸುತ್ತದೆ. ವಿವರಣೆ 2, ಚಿಗುರು ತುದಿಗಳು ಬೆಳಕಿನಿಂದ ಆಕರ್ಷಿತವಾಗುತ್ತವೆ. 3ನೇ ವಿವರಣೆ, ದ್ಯುತಿ ಸಂಶ್ಲೇಷಣೆಗೆ ಅವರಿಗೆ ಬೆಳಕು ಬೇಕು, ಅದಕ್ಕೆ ಬೆಳಕು ಬೇಕು ಅಂತ ಅರ್ಥ. 4ನೇ ವಿವರಣೆ ನೋಡಿ, ಹೆಚ್ಚಿನ ಜೀವಕೋಶದ ಉದ್ದವನ್ನು ಪ್ರೇರೇಪಿಸಲು ಆಕ್ಸಿನ್ ಗಾಢವಾದ ಕಡೆಗೆ ಸಂಗ್ರಹಗೊಳ್ಳುತ್ತದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ. ಹೆಚ್ಚಿನ ಜೀವಕೋಶದ ಉದ್ದವನ್ನು ಪ್ರೇರೇಪಿಸಲು ಆಕ್ಸಿನ್ ಗಾಢವಾದ ಕಡೆಗೆ ಸಂಗ್ರಹಗೊಳ್ಳುತ್ತದೆ. ಏನಂಗಿದ್ರೆ ನೋಡಿ, ಈ ಪ್ರಶ್ನೆ ನೋಡಿಕೊಂಡೊಮ್ಮೆ, ಬೆಳೆಯುತ್ತಿರುವ ಸಸ್ಯವು ಒಂದು ಬದಿಯಲ್ಲಿ ಮಾತ್ರ ಬೆಳಕಿನ ಮೂಲದ ಕಡೆಗೆ ಬಾಗುತ್ತದೆ. ಇದಕ್ಕೆ ಕಾರಣನೇ ಆಕ್ಸಿನ್ ಬಂದು ಒಂದೇ ಕಡೆ ಸ್ಟೋರ್ ಆಗುತ್ತಲ್ಲ, ಯಾವ ಕಡೆ ಸ್ಟೋರ್ ಆಗುತ್ತಲ್ಲ ಆ ಕಡೆ ಸಸ್ಯದ ಭಾಗ ಬಾಗುತ್ತದೆ, ಅಂದರೆ ಬೆಳಕಿನ ಕಡೆಗೆ ಬಾಗ್ತಾ ಹೋಗ್ತದೆ. ಅದಕ್ಕೆ ಕಾರಣನೇ ಆಕ್ಸಿನ್ ಆಗಿರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ. ಆಕ್ಸಿನ್ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ನೀಡಿದ್ದೇನೆ, ಅದು ಇಂಪಾರ್ಟೆಂಟ್ ಆಗಿರುತ್ತೆ, ನೋಡ್ಕೊಳ್ಳಿ. ಆಕ್ಸಿನ್ ಹೆಚ್ಚಿನ ಕೋಶ ವಿಸ್ತರಣೆಯನ್ನು ಪ್ರೇರೇಪಿಸಲು ಗಾಢವಾದ ಕಡೆ ಸಂಗ್ರಹಗೊಳ್ಳುತ್ತದೆ, ಇದು ಸರಿಯಾಗಿರುತ್ತದೆ. ಆಕ್ಸಿನ್ ಮತ್ತು ಪ್ರೋಟೋಟ್ರೋಪಿಸಮ್ಗಳು ಹೀಗೆ ಸ್ವಲ್ಪ ಇದು ಮಾಡಿದ್ದೀನಿ. ಆಕ್ಸಿನ್ನ ಅಸಮಾನ ಹಂಚಿಕೆಯಿಂದ ಪ್ರೋಟೋಟ್ರೋಪಿಸಮ್ಗಳು ಉಂಟಾಗುತ್ತವೆ. ಅಂದರೆ
ಹೆಚ್ಚು ಕಡಿಮೆ ಆಕ್ಸಿನ್ ಉತ್ಪಾದನೆ ಆಗುವುದರಿಂದ ಪ್ರೋಟೋಟ್ರೋಪಿಸಮ್ಗಳು ಆಗ್ತಕ್ಕಂಥದ್ದು. ಇದು ಸಸ್ಯದ ಯಾವ ಭಾಗವು ಬೆಳಕು ಪಡೆಯುತ್ತದೋ ಎಂಬುದರ ಆಧಾರದ ಮೇಲೆ ಸಸ್ಯವು ಬೆಳಕಿನ ಕಡೆಗೆ ಅಥವಾ ದೂರದಲ್ಲಿ ಬೆಳೆಯುವಂತೆ ಮಾಡುತ್ತದೆ. ಯಾವುದು ಅತಿ ಹೆಚ್ಚಾಗಿ ಬೆಳಕನ್ನು ಆಕರ್ಷಣೆ ಮಾಡ್ತದಲ್ಲ ಅಲ್ಲಿ ಆಕ್ಸಿಜನ್ ಜಾಸ್ತಿ ಇರ್ತದೆ ಅಂತ ಅರ್ಥ ಆಗಿರುತ್ತೆ. ಅದು ಹೆಚ್ಚು ಕಡಿಮೆ ಆದಾಗ ಅದು ಪ್ರೋಟೋಟ್ರೋಪಿಸಮ್ಗಳು ಆಗಿರ್ತಕ್ಕಂಥದ್ದು. ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ 7ನೇ ಪ್ರಶ್ನೆ, ಕರ್ವ್ನಲ್ಲಿರುವ ರೈಲ್ವೆ ಟ್ರ್ಯಾಕ್ನಲ್ಲಿ ಹೊರಗಿನ ಹಳಿ ಅಂಚನ್ನು ತುಲನಾತ್ಮಕವಾಗಿ ಡ್ಯಾಶ್ಗೆ ಒಳಗಿನ ಅಂಚಿಗಿಂತ ಎತ್ತರದಲ್ಲಿ ಇರಿಸಲಾಗ್ತದೆ. ಆಪ್ಷನ್ ಎ ನೋಡಿ, ಟ್ರ್ಯಾಕ್ ಮತ್ತು ಚಕ್ರಗಳ ನಡುವೆ ಘರ್ಷಣೆ ಬಲವನ್ನು ತಪ್ಪಿಸಿ. ಆಪ್ಷನ್ ಬಿ, ರೈಲಿನ ತೂಕದ ಸಮತಲ ಘಟಕದಿಂದ ಅಗತ್ಯವಾದ. ಆಪ್ಷನ್ ಸಿ, ರೈಲಿನ ತೂಕದ ಸಮತಲ ಘಟಕದಿಂದ ಅಗತ್ಯವಾದ ಕೇಂದ್ರಾಭಿಮುಖ ಬಲವನ್ನು ಪಡೆದುಕೊಳ್ಳಲು. ಆಪ್ಷನ್ ಡಿ, ರೈಲಿನ ವೇಗವನ್ನು ಕಡಿಮೆ ಮಾಡಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ರೈಲಿನ ತೂಕದ ಸಮತಲ ಘಟಕದಿಂದ ಅಗತ್ಯವಾದ ಕೇಂದ್ರಾಭಿಮುಖ ಬಲವನ್ನು ಪಡೆಯೋದ್ರಿಂದ ರೈಲು ಒಂದು ಹಳಿನ ಡೌನ್ ಮಾಡಿರ್ತಾರೆ, ಒಂದು ಕಡೆ ಹೈಟ್ ಮಾಡಿರ್ತಾರೆ. ಅಂದರೆ ಸೆಂಟ್ರಿಫ್ಯೂಗಲ್ ಅಂತ ಸೆಂಟ್ರಿಫೆಟಲ್ ಫೋರ್ಸ್ ಇಲ್ಲಿ ಅಪ್ಲೈ ಆಗುತ್ತೆ. ಈ ಪ್ರಶ್ನೆಯನ್ನು ಕೂಡ ಹಲವಾರು ಬಾರಿ ಎಕ್ಸಾಮಲ್ಲಿ ಕೇಳಿದ್ದಾನೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇದರ ಬಗ್ಗೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ. 8ನೇ ಪ್ರಶ್ನೆ, ದೊಡ್ಡ ಕರಳಿನ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಆಪ್ಷನ್ ಎ, ಇದು ಸಿಕ್ಕಮ್, ಕೋಲೆನ್, ಗುದನಾಳ ಮತ್ತು ಗುದಕಾಲುವೆಯನ್ನು ಒಳಗೊಂಡಿರ್ತದೆ. ಇದು ಸರಿಯಾದ ಹೇಳಿಕೆ ಆಗಿರ್ತದೆ. ನೆಕ್ಸ್ಟ್ ನೋಡಿ, ರಾಸಾಯನಿಕ ಜೀರ್ಣಕ್ರಿಯೆಯು ಕೊನೆಯ ಹಂತಗಳು ಬ್ಯಾಕ್ಟೀರಿಯಾದ ಕ್ರಿಯೆಯ ಮೂಲಕ ದೊಡ್ಡ ಕರಳಿನಲ್ಲಿ ಸಂಭವಿಸುತ್ತವೆ. ಪದಾರ್ಥಗಳು ಮತ್ತಷ್ಟು ವಿಭಜನೆಯಾಗುತ್ತವೆ ಮತ್ತು ಕೆಲವು ಜೀವಸತ್ವಗಳು ಸಂಶ್ಲೇಷಿಸಲ್ಪಡುತ್ತವೆ. ಇದು ಕೂಡ ಸರಿಯಾಗಿರ್ತದೆ. 3ನೇದ್ದು, ದೊಡ್ಡ ಕರಳು ನೀರು, ಅಯಾನುಗಳು ಮತ್ತು ಜೀವಸತ್ವಗಳನ್ನು ಹೀರಿಕೊಳ್ಳುತ್ತದೆ. ಇದು ಕೂಡ ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟು 4ನೇ ಹೇಳಿಕೆ ನೋಡಿ, ಗುದನಾಳದಿಂದ ಮುಖಗಳನ್ನು ಹೊರಹಾಕುವುದನ್ನು, ಮುಖ ಅಂದರೆ ವೇಸ್ಟ್ ವಿಸರ್ಜನೆ, ಮುಖವನ್ನು ಹೊರಹಾಕುವುದನ್ನು ಮಲ ವಿಸರ್ಜನೆ ಎಂದು ಕರೀತಾರೆ. ಎಕ್ಸಾಕ್ಟ್ಲಿ ಇದು ಕೂಡ ರೈಟ್ ಆಗುತ್ತೆ. ಮಲ ವಿಸರ್ಜನೆಯು ಡಯಾಫ್ರಾಮ್ ಮತ್ತು ಕಿಬ್ಬೊಟ್ಟೆಯ ಸ್ನಾಯುಗಳ ಸ್ವಯಂ ಪ್ರೇರಿತ ಸಂಕೋಚನದಿಂದ ಸಹಾಯ ಮಾಡುವ ಪ್ರತಿಫಲಿತ ಕ್ರಿಯೆಯಾಗಿದೆ. ಎಕ್ಸಾಕ್ಟ್ಲಿ ಇದು ರೈಟ್ ಆಗಿದೆ. ಹಾಗಾದರೆ 4 ಹೇಳಿಕೆಗಳು ರೈಟ್ ಆಗಿರೋದ್ರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಎ, ಬಿ, ಸಿ ಮತ್ತು ಡಿ ಸರಿಯಾಗಿರುತ್ತದೆ. ದೊಡ್ಡ ಕರಳು ಅಂದರೆ ದೊಡ್ಡ ಕರಳು ಕರುಳಿನ ಹಿಂಭಾಗದ ವಿಭಾಗ. ಸಾಮಾನ್ಯವಾಗಿ 4 ಪ್ರದೇಶಗಳನ್ನು ಒಳಗೊಂಡಿರ್ತವೆ: ಸೆಕೆಮ್, ಕೋಲೆನ್, ಗುದನಾಳ ಮತ್ತು ಗುದದ್ವಾರ. ಹಾಗಾಗಿ 1ನೇ ಹೇಳಿಕೆ ಸರಿಯಾಗಿರ್ತಕ್ಕಂಥದ್ದು. 2ನೇ ನೋಡಿ, ದೊಡ್ಡ ಕರಳು ಸಣ್ಣ ಕರುಳಿಗಿಂತ ಅಗಲ ಮತ್ತು ಚಿಕ್ಕದಾಗಿರ್ತದೆ. ಸರಿಸುಮಾರು 1.5 ಮೀಟರ್ ಅಥವಾ 5 ಅಡಿ ಉದ್ದವನ್ನು ಹೊಂದಿರ್ತದೆ. 6.7 7.6 ಮೀಟರ್ವರೆಗೂ ಅಥವಾ 22 25 ಅಡಿ ಉದ್ದವನ್ನು ಹೊಂದಿರತಕ್ಕಂಥದ್ದು. ಸಣ್ಣ ಕರಳಿಯ ಮತ್ತು ನಯವಾದ ಒಳಗೊಡೆಯನ್ನು ಹೊಂದಿರ್ತದೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಮಲ ವಿಸರ್ಜನೆಯನ್ನು ಕರಳಿನ ಚಲನೆ ಎಂದು ಕರೆಯುತ್ತಾರೆ. ಇದು ಜೀರ್ಣಾಂಗದಿಂದ ಘನ ಅಥವಾ ಅರೆಘನ ತ್ಯಾಜ್ಯ ವಸ್ತುಗಳನ್ನು ತೆಗೆದುಹಾಕುವ ಕ್ರಿಯೆಯಾಗಿರುತ್ತದೆ. 10ನೇ ಪ್ರಶ್ನೆ ನೋಡಿ, ಹಾಲಿನ ಸಂಯೋಜನೆಯಲ್ಲಿ ಹೆಚ್ಚಿನ ವ್ಯತ್ಯಾಸವಿದೆ. ಸಂಯೋಜನೆಯಲ್ಲಿ ಅಂತಹ ವ್ಯತ್ಯಾಸಕ್ಕೆ ಕಾರಣವಾದ ಅಂಶಗಳು. ಆಪ್ಷನ್ ಎ, ಹಾಲುಣಿಸುವ ಸ್ಥಿತಿ. ಆಪ್ಷನ್ ಬಿ, ಹಾಲು ಕರೆಯುವ ನಡುವಿನ ಮಧ್ಯಂತರಗಳು. ಆಪ್ಷನ್ ಸಿ, ಹಾಲು ಕರೆಯುವ ಪರಿಸರದ ಪರಿಸ್ಥಿತಿಗಳು. ಆಪ್ಷನ್ ಡಿ, ವೈಯಕ್ತಿಕ ವ್ಯತ್ಯಾಸ. ಈ ಕೆಳಗಿನ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿರಿ. ಆಪ್ಷನ್ ಎ ಮತ್ತು ಬಿ ಸರಿ. ಆಪ್ಷನ್ ಬಿ ಮತ್ತು ಸಿ ಸರಿ. ಆಪ್ಷನ್ ಸಿ, ಬಿ, ಸಿ ಮತ್ತು ಡಿ ಸರಿ. ಆಪ್ಷನ್ ಡಿ, ಎ, ಬಿ, ಸಿ ಮತ್ತು ಡಿ ಸರಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎ, ಬಿ, ಸಿ ಮತ್ತು ಡಿ ಸರಿಯಾದ ಉತ್ತರ ಆಗಿರ್ತದೆ. 11ನೇ ಪ್ರಶ್ನೆ ನೋಡಿ, ಸರಿ ಅದು 9ನೇ ಪ್ರಶ್ನೆ ಆಗಬೇಕು. ಹಿಂದಿನ ಪ್ರಶ್ನೆ ಇದು 10ನೇ ಪ್ರಶ್ನೆ. ಕೊಲ್ಚಿಸಿನ್ ಅಲ್ಕಲೈಡನ್ನು ಡ್ಯಾಶ್ ಸಸ್ಯದಿಂದ ಪಡೆಯಲಾಗ್ತದೆ. ಆಪ್ಷನ್ ಎ, ಕೊಲ್ಚಿಕಮ್ ಶರತ್ಕಾಲ್. ಆಪ್ಷನ್ ಬಿ, ಫೈರೆತ್ರಮ್. ಆಪ್ಷನ್ ಸಿ, ಫ್ಲೇಮ್ ಲಿಲಿ. ಆಪ್ಷನ್ ಡಿ, ಸರ್ಪಗಂಧ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಲ್ಚಿಕಮ್ ಶರತ್ಕಾಲ್ನಿಂದ ಕೊಲ್ಚಿಸಿನ್ ಅಲ್ಕಲೈಡ್ ಎಂಬ ಸಸ್ಯವನ್ನು ಪಡೆಯಲಾಗ್ತದೆ. 11ನೇ ಪ್ರಶ್ನೆ, ಎರೆಹುಳುಗಳನ್ನು ವರ್ಮಿ ಕಾಂಪೋಸ್ಟಿಂಗ್ಗಾಗಿ ಬಳಸಲಾಗುತ್ತದೆ. ಆಪ್ಷನ್ ಎ, ಐಸೇನಿಯಾ ಪೊಟಿಡಾ. ಆಪ್ಷನ್ ಬಿ, ಲುಂಬ್ರಿಕಸ್ ರುಬೆಲ್ಲಸ್. ಆಪ್ಷನ್ ಸಿ, ಕನೋರ್ಹ ಬಿಟ್ಟಿಸ್ ಎಲಿಗನ್ಸ್. ಆಪ್ಷನ್ ಡಿ, ಪ್ಲಾಂಟಿ ಹೆಲ್ಮೆಂಥಿಸ್.
ಈ ಪ್ರಶ್ನೆಗೆ ಅಂದರೆ ಈ ಹೇಳಿಕೆಗಳನ್ನು ಈ ಕೆಳಗಿನ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಹೇಳಿದರೆ ಆಪ್ಷನ್ ಎ ಕೇವಲ ಎ ಮಾತ್ರ, ಆಪ್ಷನ್ ಬಿ ಎ ಮತ್ತು ಬಿ ಮಾತ್ರ, ಆಪ್ಷನ್ ಸಿ ಎ ಬಿ ಮತ್ತು ಸಿ ಮಾತ್ರ, ಆಪ್ಷನ್ ಡಿ ಎ ಬಿ ಸಿ ಮತ್ತು ಡಿ ಸರಿಯಾಗಿದೆ ಅಂತ ಹೇಳ್ತಕ್ಕಂಥದ್ದು. ಇದಕ್ಕೆ ಉತ್ತರ ಎ ಮತ್ತು ಬಿ ಸರಿಯಾಗಿರ್ತದೆ. ಅವ್ಯಾವಂದರೆ ಐಸೇನಿಯಾ ಪೊಟಿಡಾ ಮತ್ತು ಲುಂಬ್ರಿಕಸ್ ರುಬೆಲ್ಲಸ್ ಎಂಬ ಎರೆಹುಳು ಅಂದರೆ ವರ್ಮಿ ಕಾಂಪೋಸ್ಟಿಂಗ್ ಎರೆಹುಳಿನಿಂದಲೇ ವರ್ಮಿ ಕಾಂಪೋಸ್ಟಿಂಗ್ ಆಗುತ್ತೆ. ಅದಕ್ಕೆ ಐಸೇನಿಯಾ ಪೊಟಿಡಾ ಮತ್ತು ಲುಂಬ್ರಿಕಸ್ ರುಬೆಲ್ಲಸನ್ನು ಬಳಸ್ತಕ್ಕಂಥದ್ದು. ಇವು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಪ್ರಶ್ನೆಯನ್ನು ಕೂಡ ಹಲವಾರು ಬಾರಿ ಎಕ್ಸಾಮಲ್ಲಿ ಕೇಳಿಬಿಟ್ಟಿದ್ದಾನೆ. 12ನೇ ಪ್ರಶ್ನೆ ನೋಡಿ, ಒಬ್ಬ ವ್ಯಕ್ತಿಯು ಧೂಮಪಾನವನ್ನು ತ್ಯಜಿಸಿದ ನಂತರ ಶ್ವಾಸಕೋಶಗಳು ಒಂದು ನಿರ್ದಿಷ್ಟ ಮಟ್ಟಕ್ಕೆ ಗುಣವಾಗಬಹುದು ಏಕೆಂದರೆ ಆಪ್ಷನ್ ಎ ಕಾರ್ಬನ್ ಮೊನಾಕ್ಸೈಡ್ನಲ್ಲಿ ಇಳಿಕೆ, ಆಪ್ಷನ್ ಬಿ ಆಮ್ಲಜನಕದ ಸೇವನೆಯಲ್ಲಿ ಹೆಚ್ಚಳ, ಆಪ್ಷನ್ ಸಿ ಹೊಸ ಲೋಳೆ ಪೊರೆಯ ಸಂಶ್ಲೇಷಣೆ, ಆಪ್ಷನ್ ಡಿ ದೀರ್ಘಕಾಲದ ಉರಿಯೂತದ ಬದಲಾವಣೆಗಳು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. ಇಂಗಾಲದ ಮೊನಾಕ್ಸೈಡ್ನಲ್ಲಿ ಇಳಿಕೆ ಆದಾಗ ಒಬ್ಬ ವ್ಯಕ್ತಿಯ ಧೂಮಪಾನ ತ್ಯಜಿಸಿದ ನಂತರ ಶ್ವಾಸಕೋಶಗಳು ಒಂದು ನಿರ್ದಿಷ್ಟ ಮಟ್ಟಿಗೆ ಗುಣವಾಗ್ತಾ ಹೋಗ್ತವೆ. ಆವಾಗ ಕಾರ್ಬನ್ ಮೊನಾಕ್ಸೈಡ್ನ ಮಟ್ಟ ಇಳ್ಕೊತ ಹೋಗುತ್ತೆ. ಅದಕ್ಕೆ ಆರೋಗ್ಯವಾಗಿ ಇರ್ತಕ್ಕಂಥ ಸಾಧ್ಯತೆ ಹೆಚ್ಚಾಗುತ್ತೆ ಅಂತ ಹೇಳ್ತಕ್ಕಂಥದ್ದು. ನೋಡಿ, ಒಬ್ಬ ವ್ಯಕ್ತಿಯು ಧೂಮಪಾನವನ್ನು ತ್ಯಜಿಸಿದ ನಂತರ ರಕ್ತ ಪ್ರವಾಹದಲ್ಲಿ ಇಂಗಾಲದ ಮೊನಾಕ್ಸೈಡ್ ಮಟ್ಟದಲ್ಲಿ ಇಳಿಕೆ ಆಗ್ತದೆ. ನಮ್ಮ ಬ್ಲಡ್ಡಲ್ಲಿ ಅದು ಹೋಗುತ್ತಲ್ಲ, ಅದು ಇಂಗಾಲದ ಮೊನಾಕ್ಸೈಡ್ ಹೆಂಗೆ ಉತ್ಪಾದನೆ ಆಗುತ್ತಂದರೆ ಅರೆಬರೆ ಸುಟ್ಟಿರ್ತಕ್ಕಂತಹ ವಸ್ತುಗಳಿಂದ ಇಂಗಾಲದ ಮೊನಾಕ್ಸೈಡು ಉಂಟಾಗುತ್ತೆ. ಅದು ಹೆಚ್ಚಾಗಿ ನಮ್ಮ ದೇಹದಲ್ಲಿ ಇದ್ದರೆ ಅದು ಕ್ಯಾನ್ಸರ್ಗೆ ಕಾರಣವಾಗ್ತದೆ. ನಾವು ಸ್ಮೋಕ್ ಮಾಡೋದು ನಮ್ಮ ಲಂಗ್ಸಿಗಷ್ಟೇ ಹೋಗದೆ ಬ್ಲಡ್ಡಲ್ಲೂ ಕೂಡ ಹೋಗುತ್ತೆ. ಅತಿಯಾದ ಸ್ಮೋಕಿಂಗಿಂದ ಬ್ಲಡ್ ಕಲರು ಬ್ಲ್ಯಾಕ್ ಆಗ್ತಾ ಬರುತ್ತೆ. ಬ್ಲಡ್ ಕಲರ್ ಬ್ಲ್ಯಾಕ್ ಆದಾಗ ಅಲ್ಲಿ ಕ್ಯಾನ್ಸರ್ ಉತ್ಪತ್ತಿಯಾಗಿರ್ತಕ್ಕಂತಹ ಎಲ್ಲ ಜೀವಕೋಶಗಳು ಉತ್ಪತ್ತಿ ಆಗ್ತವೆ. ಅಲ್ಲಿಂದ ನಮ್ಮ ಜೀವನ ಎಂಡಾಗತ್ತೆ. ನೋಡಿ, ಇಲ್ಲಿ ಕೊನೆಗೆ ನಾನು ಒಂದು ಫೋಟೋನು ತೋರಿಸಿದ್ದೀನಿ. ನಮ್ಮ ಲಂಗ್ಸು ವಿದೌಟ್ ಸ್ಮೋಕ್ ಅಂದರೆ ಸ್ಮೋಕ್ ಮಾಡದೇ ಇರುವಾಗ ಹೇಗಿರುತ್ತೆ, ಆಫ್ಟರ್ ಸ್ಮೋಕ್ ಹೇಗಾಗುತ್ತೆ ಅಂತ ಒಂದು ಫೋಟೋ ಹಾಕಿದ್ದೀನಿ, ನೋಡ್ಕೊಳ್ಳಿ. ನೋಡಿ, ಹೀಗಿರುತ್ತೆ. ಹೆಲ್ತಿ ಲಂಗು ಈ ಥರ ಇರುತ್ತೆ ವೈಟಾಗಿ, ಸ್ಮೋಕರ್ ಲಂಗು ಹಿಂಗಾಗುತ್ತೆ, ಮುದಡಿ ಥರ, ಒಂದು ಕಲ್ಲಿನ ಥರ ಆಗಿಬಿಡುತ್ತೆ, ಅಷ್ಟು ಹಾರ್ಡ್ ಆಗಿಬಿಡುತ್ತೆ. ನಮಗೆ ಆರೋಗ್ಯಕ್ಕಿಂತ ಯಾವುದು ಜಾಸ್ತಿ ಇಲ್ಲ. ಈಗ ಯಾರಾದರೂ ಸ್ಮೋಕ್ ಮಾಡ್ತಿದ್ರೆ ದಯವಿಟ್ಟು ಸ್ಮೋಕ್ ಮಾಡೋದನ್ನು ಬಿಟ್ಟು ಒಳ್ಳೆ ಜೀವನ ನಿರೂಪಿಸ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟು ಕಂಟಿನ್ಯೂ ಮಾಡೋಣ. 13ನೇ ಪ್ರಶ್ನೆ, ಸಾಮಾನ್ಯವಾಗಿ ಬೆಚ್ಚನೆಯ ವಾತಾವರಣದಲ್ಲಿ ಕಂಡುಬರುವ ಹೊಸ ಜಾತಿಯ ಗೆಕ್ಕೋ ಒಂದು ರೀತಿಯ ಹಲ್ಲಿಯನ್ನು ಹೈದರಾಬಾದ್ನ ಉಸ್ಮಾನಿಯಾ ವಿಶ್ವವಿದ್ಯಾಲಯದ ಸಂಶೋಧಕರು ಡ್ಯಾಶ್ನಲ್ಲಿ ಗುರುತಿಸಿದ್ದಾರೆ. ಆಪ್ಷನ್ ಎ ಬೆಳಗಾವಿ, ಆಪ್ಷನ್ ಬಿ ಕಡೂರು, ಆಪ್ಷನ್ ಸಿ ಹಂಪಿ, ಆಪ್ಷನ್ ಡಿ ಶಿವಮೊಗ್ಗ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಹಂಪಿ ಸರಿಯಾಗಿರ್ತದೆ. ಪ್ರಮುಖ ಅಂಶಗಳು ನೋಡಿ, ಹಂಪಿಗೆ ಸಾಮಾನ್ಯವಾಗಿ ಬೆಚ್ಚನೆಯ ವಾತಾವರಣದಲ್ಲಿ ಕಂಡುಬರುವ ಹಲ್ಲಿಯ ಒಂದು ವಿಧದ ಹಲ್ಲಿಯ ಹೊಸ ಜಾತಿಯ ಹಲ್ಲಿಯನ್ನು ಕರ್ನಾಟಕದ ವಿಶ್ವ ಪರಂಪರೆಯ ತಾಣವಾದ ಹಂಪಿಯ ಅವಶೇಷಗಳಲ್ಲಿ ಗುರುತಿಸಲಾಗಿದೆ ಅಂತ ಹೇಳ್ತಕ್ಕಂಥದ್ದು. ಇದು ಕರೆಂಟ್ ಅಫೇರ್ಸ್ ಬೇಸ್ಡ್ GK ಆಗಿರುತ್ತೆ. ಹಾಗೆ ಈ ಪ್ರಶ್ನೆಯನ್ನು ತೆಗೆದುಕೊಂಡಿದ್ದೀನಿ. 14ನೇ ಪ್ರಶ್ನೆ ನೋಡಿ, ಡೆಕ್ಕನ್ ಪ್ರಸ್ಥಭೂಮಿಯ ಅತಿ ಎತ್ತರದ ಶಿಖರವಾದ ಆನೆಮುಡಿಯನ್ನು ನೀವು ಕಾಣುವ ರಾಜ್ಯವನ್ನು ಗುರುತಿಸಿರಿ. ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ತಮಿಳುನಾಡು, ಆಪ್ಷನ್ ಸಿ ಕೇರಳ, ಆಪ್ಷನ್ ಡಿ ಆಂಧ್ರ ಪ್ರದೇಶ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೇರಳ ಆಗಿರುತ್ತದೆ. ಆನೆಮುಡಿ ನೋಡಿ, ಭಾರತದ ಪಶ್ಚಿಮ ಘಟ್ಟಗಳಲ್ಲಿರುವ ಶ್ರೇಣಿಯಾಗಿರುತ್ತದೆ. ಇದೊಂದು ಪರ್ವತ ಅಂತ ಹೇಳ್ತಕ್ಕಂಥದ್ದು. ಇದು ಎರ್ನಾಕುಲಂ ಜಿಲ್ಲೆಯ ಮತ್ತು ಕೇರಳದ ಇಡುಕ್ಕಿ ಜಿಲ್ಲೆಯಲ್ಲಿ ಕಂಡುಬರ್ತದೆ. ತಮಿಳುನಾಡಿನಲ್ಲಿ ದೊಡ್ಡ ಬೆಟ್ಟವು ರಾಜ್ಯದ ನೀಲಗಿರಿ ಜಿಲ್ಲೆಯ ನೀಲಗಿರಿ ಪರ್ವತದ ಅತ್ಯಂತ ಎತ್ತರದ ಶಿಖರ ಆಗಿರುತ್ತದೆ. ಅಲ್ಲಿ ತಮಿಳುನಾಡಿನಲ್ಲಿ ಇದು ಹಿಮಾಲಯದ ದಕ್ಷಿಣದಲ್ಲಿರುವ ಎಲ್ಲ ಪರ್ವತಗಳಲ್ಲಿ ಆನೆಮುಡಿಯ ನಂತರ 2ನೇ ಎತ್ತರದ ಶಿಖರ ಆಗಿರ್ತದೆ. ಡೆಕ್ಕನ್ ಪ್ರಸ್ಥಭೂಮಿಯ 2ನೇ ಎತ್ತರದ ಪ್ರದೇಶ ಆಗಿರ್ತದೆ. ಕರ್ನಾಟಕ ನೋಡಿ, ಕರ್ನಾಟಕದಲ್ಲಿ ಮುಳ್ಳಯ್ಯನಗಿರಿ ಕರ್ನಾಟಕದಲ್ಲಿ ಅತಿ ಎತ್ತರದ ಶಿಖರವಾಗಿರ್ತದೆ. ಈ ಶಿಖರದಲ್ಲಿ ಸಂತ ಮುಲ್ಲಪ್ಪ ಸ್ವಾಮಿಯ ದೇವಸ್ಥಾನ ಇರ್ತದೆ. ಆಂಧ್ರ ಪ್ರದೇಶ ನೋಡಿ, ಜಿಂದಗಡ ಶಿಖರವು ಆಂಧ್ರ ಪ್ರದೇಶದ ಅತ್ಯಂತ ಎತ್ತರದ ಪರ್ವತ ಶಿಖರವಾಗಿದೆ. ಇದು ಪೂರ್ವ ಘಟ್ಟಗಳ ಶ್ರೇಣಿಯ ಒಂದು ಭಾಗವಾಗಿರ್ತಕ್ಕಂಥದ್ದು ಮತ್ತು ಇದು ಗೋದಾವರಿ ನದಿಯ ಜಲಾನಯನ ಪ್ರದೇಶದಲ್ಲಿ ಕಂಡುಬರ್ತದೆ. ಯಾವುದು? ಜಿಂದಗಢ ಶಿಖರ. ನೋಡಿ, ಡೆಕ್ಕನ್ ಪ್ರಸ್ಥಭೂಮಿ ಇಷ್ಟಿರುತ್ತೆ ನೋಡಿ, ಇಲ್ಲಿ ಡಾಟೆಡ್ ಇದೆಯಲ್ಲ, ಅದು ಪೂರ್ತಿ ಡೆಕ್ಕನ್ ಪ್ರಸ್ಥಭೂಮಿ ಆಗಿರುತ್ತೆ. ಈ ಕಡೆ ಬೇ ಆಫ್ ಬೆಂಗಾಲ್, ಈ ಕಡೆ ಅರೇಬಿಯನ್ ಸಿ, ಅದರ ಮಧ್ಯದಲ್ಲಿ
ಇದು ಡಕ್ಕನ್ ಪ್ರಸ್ಥಭೂಮಿ ಬರ್ತದೆ. ಡೆಲ್ಟಾ ರೂಪದಲ್ಲಿ ಕಂಡು ಬರ್ತದೆ. ಒಂದು ತ್ರಿಕೋಣಾಕಾರದಲ್ಲಿರ್ತಕ್ಕಂಥ ಒಂದು ಪ್ರದೇಶವಾಗಿರ್ತದೆ. ಅದಕ್ಕೆ ಡೆಕ್ಕನ್ ಪ್ರಸ್ಥಭೂಮಿ ಆಗಿರ್ತದೆ. ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಮೇಲೂ ಕೂಡ ಸುಮಾರು ಸರಿ ಎಕ್ಸಾಮಲ್ಲಿ ಕೇಳಿದ್ದಾನೆ. 15ನೇ ಪ್ರಶ್ನೆ ನೋಡಿ, ರೆಡ್ ಡಾಟಾ ಬುಕ್ ಎಂಬುದು ಡ್ಯಾಶ್ನ ಅಪರೂಪದ ಮತ್ತು ಅಳವಿನಂಚಿನಲ್ಲಿರುವ ಜಾತಿಗಳ ದಾಖಲಾತಿಯಾಗಿದೆ. ಆಪ್ಷನ್ ಎ ಪ್ರಾಣಿಗಳು, ಆಪ್ಷನ್ ಬಿ ಸಸ್ಯಗಳು, ಆಪ್ಷನ್ ಸಿ ಶಿಲೀಂಧ್ರಗಳು, ಆಪ್ಷನ್ ಡಿ ಆರ್ಥೋಪಾಡ್ಸ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎ, ಬಿ, ಸಿ ಮತ್ತು ಡಿ ಇವೆಲ್ಲವನ್ನು ಒಳಗೊಂಡಿರ್ತಕ್ಕಂಥದ್ದೇ ರೆಡ್ ಡಾಟಾ ಬುಕ್ಕು. ಎಲ್ಲವೂ ಇರ್ತವೆ. ಈ ಪ್ರಶ್ನೆಯೂ ಕೂಡ 2020 KS ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥದ್ದು. ನೋಡಿ, ರೆಡ್ ಡಾಟಾ ಬುಕ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಇದೆ. IUCN ಕೆಂಪು ದತ್ತಾಂಶ ಪುಸ್ತಕವು ಅಸಾಮಾನ್ಯ ಮತ್ತು ಅಳಿವಿನಂಚಿಲಿರುವ ಸಸ್ಯ, ಪ್ರಾಣಿ ಮತ್ತು ಶಿಲೀಂಧ್ರಗಳು ಜಾತಿಗಳ ಹಾಗೆ ಕೆಲವು ಸ್ಥಳೀಯ ಜಾತಿಗಳನ್ನು ದಾಖಲಿಸುವ ಪ್ರಕಟಣೆಯ ಪುಸ್ತಕವಾಗಿರ್ತದೆ. ಇದೆಲ್ಲವೂ ಅಳಿವಿನಂಚಿಲಿರ್ತಕ್ಕಂಥವನ್ನು ತಗೊಂಬಂದು IUCN ಅಡಿಯಲ್ಲಿ ನಾವು ರೆಡ್ ಡಾಟಾ ಬುಕ್ನಲ್ಲಿ ಇದು ಮಾಡಿರ್ತಾರೆ. ನೆಕ್ಸ್ಟು ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್. ಇದಂದರೆ IUCN ಅಂದರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್. ಇದು ಕೆಂಪು ಡಾಟಾ ಪುಸ್ತಕವನ್ನು ನಿರ್ವಹಣೆ ಮಾಡುವುದು. IUCN ಅಡಿಯಲ್ಲೇ ಹೇಳಿದ್ನಲ್ಲ ಆವಾಗಲೇ, IUCN ಅಡಿಯಲ್ಲೇ ಕೆಂಪು ಡಾಟಾ ಬುಕ್ಕನ್ನು ರೆಡ್ ಡಾಟಾ ಬುಕ್ಕನ್ನು ನಿರ್ವಹಣೆ ಮಾಡಲಾಗ್ತದೆ. ಯಾವಾಗ ಅಂದರೆ 1948ರಿಂದ ಇದನ್ನ ರಚನೆ ಮಾಡಿರ್ತಾರೆ. ಏನಿದ್ರ ಉದ್ದೇಶ ಅಂದರೆ ಪರಿಸರ ಸಂರಕ್ಷಣೆ ಮಾಡುವ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ಬಳಕೆಗೆ ಸಮರ್ಪಿಸಲಾಗಿದೆ ಅಂತ ಹೇಳ್ತಕ್ಕಂಥದ್ದು. ಹಾಗಾದರೆ ರೆಡ್ ಡಾಟಾ ಪುಸ್ತಕವು ಅಳಿವಿನಂಚಿನಲ್ಲಿರುವ ಜಾತಿಗಳ ಮಾಹಿತಿಯನ್ನು ಒಳಗೊಂಡಿದೆ. ಆದರೆ ಕೆಂಪು ಪಟ್ಟಿಯು ಕೇವಲ ಅಳಿವಿನಂಚಿನಲ್ಲಿರುವ ಜಾತಿಗಳ ಹೆಸರುಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ರೆಡ್ ಡಾಟಾ ಬುಕ್ಕಿನಲ್ಲಿ ಅಳಿವಿನಂಚಿನಲ್ಲಿರುವ ಜಾತಿಗಳ ಜೊತೆಗೆ ಯಾವ್ಯಾವ ಪಕ್ಷಿಗಳು ಅಂದರೆ ಪಕ್ಷಿಗಳು, ಪ್ರಾಣಿಗಳು, ಕೀಟಗಳು, ಪ್ರತಿಯೊಂದು ಅದರಲ್ಲಿ ಬರ್ತಕ್ಕಂತಹ ಜೀವಿಗಳು ಯಾವ ಅಳಿವಿನಂಚಿನಲ್ಲಿರ್ತಾವ ಅದನ್ನ ಇವರು ಐಡೆಂಟಿಫೈ ಮಾಡಿ ಆ ಬುಕ್ಕಲ್ಲಿ ನೋಟ್ ಮಾಡಿ ಇಟ್ಟಿರ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, 16ನೇ ಪ್ರಶ್ನೆ. ಭಾರತೀಯ ಖಗೋಳಶಾಸ್ತ್ರಜ್ಞರ ತಂಡವು ಮೀನರಾಶಿಯ ದಿಕ್ಕಿನಲ್ಲಿ ನೆಲೆಗೊಂಡಿರುವ ಗ್ಯಾಲಕ್ಸಿಗಳ ಹಿಂದೆ ಅಪರಿಚಿತ ಅತ್ಯಂತ ದೊಡ್ಡ ಸೂಪರ್ ಕ್ಲಸ್ಟರನ್ನು ಗುರುತಿಸಿದೆ. ಇದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ? ಆಪ್ಷನ್ ಎ, ಇದನ್ನು ಸರಸ್ವತಿ ಎಂದು ಹೆಸರಿಸಲಾಗಿದೆ. ಆಪ್ಷನ್ ಬಿ, ಇದನ್ನು ಇಂಟರ್ ಯೂನಿವರ್ಸಿಟಿ ಸೆಂಟರ್ ಫಾರ್ ಅಸ್ಟ್ರಾನಮಿ ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ನಿಂದ ಖಗೋಳಶಾಸ್ತ್ರಜ್ಞರು ಕಂಡುಹಿಡಿದಿದ್ದಾರೆ. ಆಪ್ಷನ್ ಸಿ, ಇದು 650 ಮಿಲಿಯನ್ ಜ್ಯೋತಿರ್ವರ್ಷಗಳಷ್ಟು ದೂರದಲ್ಲಿ ವ್ಯಾಪಿಸಿದೆ ಎಂದು ಅಂದಾಜಿಸಲಾಗಿದೆ. ಈ ಕೆಳಗಿನ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆಧರಿಸಿ ಅಂತ ಹೇಳಿದರೆ ಆಪ್ಷನ್ ನೋಡಿ. ಆಪ್ಷನ್ ಎ ಮತ್ತು ಬಿ ಮಾತ್ರ ಸರಿ. ಆಪ್ಷನ್ ಬಿ ಮತ್ತು ಸಿ ಸರಿ. ಆಪ್ಷನ್ ಡಿ, ಸಿ ಕೇವಲ ಬಿ ಸರಿ. ಆಪ್ಷನ್ ಡಿ, ಎ, ಬಿ ಮತ್ತು ಸಿ ಸರಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎ, ಬಿ ಮತ್ತು ಸಿ ಎಲ್ಲವೂ ಸರಿಯಾಗಿರ್ತದೆ. ಇದಕ್ಕೆ ಪ್ರಮುಖ ಅಂಶಗಳೊಳಗಡೆ ಸರಸ್ವತಿ ಇದು ಗ್ಯಾಲಕ್ಸಿಗಳ ಸೂಪರ್ ಕ್ಲಸ್ಟರ್ ಆಗಿರ್ತದೆ. ಭಾರತೀಯ ಖಗೋಳಶಾಸ್ತ್ರಜ್ಞರ ಗುಂಪು ಸರಸ್ವತಿ ಎಂಬ ಗ್ಯಾಲಕ್ಸಿಯನ್ನು ಇತ್ತೀಚೆಗೆ ಕಂಡುಹಿಡುತ್ತಾರೆ. ಅದಕ್ಕೆ ಸರಸ್ವತಿ ಎಂಬ ಒಂದು ಹೆಸರನ್ನು ಇಡ್ತಾರೆ. ಅದೊಂದು ಹೊಸ ಗ್ಯಾಲಕ್ಸಿ ಆಗಿರತಕ್ಕಂಥದ್ದು. ಸೂಪರ್ ಲಾರ್ಜ್ ಕ್ಲಸ್ಟರನ್ನು ಇದು ಒಳಗೊಂಡಿರ್ತಕ್ಕಂಥದ್ದು ಎಂದು ಇದನ್ನ ಕಂಡುಹಿಡಿದಿರ್ತಾರೆ. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. 17ನೇ ಪ್ರಶ್ನೆ ನೋಡಿ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಪ್ರತಿಪಾದನೆ ಎ ಹೇಗಿರುತ್ತೆ? ಭಾರತದಂತಹ ಅಭಿವೃದ್ಧಿಶೀಲ ರಾಷ್ಟ್ರಗಳಿಂದ ಉಷ್ಣವಲಯದ ಮಳೆಕಾಡುಗಳು ವೇಗವಾಗಿ ಕಣ್ಮರೆಯಾಗುತ್ತಿವೆ. ಆಪ್ಷನ್ ಕಾರಣ ನೋಡಿ, ಈ ಕಾಡುಗಳಿಗೆ ಯಾವುದೇ ಮೌಲ್ಯವನ್ನು ಲಗತ್ತಿಸಲಾಗಿಲ್ಲ, ಏಕೆಂದರೆ ಅವು ಜೀವ ವೈವಿಧ್ಯದಲ್ಲಿ ಕಳಪೆಯಾಗಿವೆ. ಒಂದು ಪ್ರತಿಪಾದನೆ ಒಂದು ಕಾರಣವನ್ನು ಕೊಟ್ಟಿದ್ದಾರೆ, ಅದು ರೈಟ್ ಆಗಿದೆ ಅಂತ ನೋಡಬೇಕು. ಈ ಕೆಳಗಿನ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿರಿ. ಆಪ್ಷನ್ ಎ ಹೀಗಿರುತ್ತೆ: ಸಮರ್ಥನೆ ಮತ್ತು ಕಾರಣ ಎರಡೂ ನಿಜ ಮತ್ತು ಕಾರಣ ಸಮರ್ಥನೆಯೇ ಸರಿಯಾದ ವಿವರಣೆಯಾಗಿದೆ. ಆಪ್ಷನ್ ಬಿ, ಸಮರ್ಥನೆ ಮತ್ತು ಕಾರಣ ಎರಡೂ ನಿಜ, ಆದರೆ ಕಾರಣವು ಸಮರ್ಥನೆಯ ಸರಿಯಾದ ವಿವರಣೆ ಅಲ್ಲ. ಆಪ್ಷನ್ ಸಿ, ಸಮರ್ಥನೆ ನಿಜ ಆದರೆ ಕಾರಣ ಸುಳ್ಳು. ಆಪ್ಷನ್ ಡಿ, ಸಮರ್ಥನೆ ಮತ್ತು ಕಾರಣ ಎರಡೂ ಸುಳ್ಳು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹೀಗಿರುತ್ತೆ: ಸಮರ್ಥನೆ ನಿಜ ಆದರೆ ಕಾರಣಗಳು ಸುಳ್ಳಾಗಿರ್ತದೆ.
ಪ್ರಮುಖ ಅಂಶಗಳು ಹೀಗಿರುತ್ತವೆ. ಉಷ್ಣವಲಯದ ಮಳೆಕಾಡುಗಳು. ಉಷ್ಣವಲಯದ ಕಾಡುಗಳು ಸಮಭಾಜಕ ವೃತ್ತದಿಂದ 28 ಡಿಗ್ರಿ ಉತ್ತರ ಅಥವಾ ದಕ್ಷಿಣದಲ್ಲಿ ಬೆಳೆಯುವ ಮುಚ್ಚಿದ ಒಂದು ಮೇಲಾವರಣ ಕಾಡುಗಳಾಗಿವೆ. ಸಮಭಾಜಕ ವೃತ್ತ ಅಂದರೆ 0 ಡಿಗ್ರಿ ಆಗಿರುತ್ತೆ. ಅದರಿಂದ ಆ ಕಡೆ 28 ಡಿಗ್ರಿ, ಈ ಕಡೆ 28 ಡಿಗ್ರಿ, ಇದು ಉಷ್ಣವಲಯದ ಕಾಡುಗಳು ಆಗಿರ್ತಕ್ಕಂಥದ್ದು. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್, ಅವು ತುಂಬ ಆರ್ದ್ರ ಅಂದರೆ ಪೂರ್ತಿ ಉಷ್ಣ ವಲಯದ ಸ್ಥಳಗಳಾಗಿರ್ತವೆ. ವರ್ಷಕ್ಕೆ 200 ಸೆಂಟಿಮೀಟರ್ಗಿಂತ ಹೆಚ್ಚಿನ ಮಳೆಯನ್ನು ಋತುಮಾನವಾಗಿ ಅಥವಾ ವರ್ಷವಿಡೀ ಪಡಿತಾ ಹೋಗ್ತದೆ ಅಲ್ಲಿ ಉಷ್ಣವಲಯದ ಮಳೆಕಾಡು ಪ್ರದೇಶಗಳಲ್ಲಿ. ತಾಪಮಾನವು 20 ಡಿಗ್ರಿಯಿಂದ 35 ಡಿಗ್ರಿ ನಡುವೆ ಇರ್ತಕ್ಕಂಥದ್ದು. ಇಂತಹ ಕಾಡುಗಳು ಏಷ್ಯಾ, ಆಸ್ಟ್ರೇಲಿಯಾ, ದಕ್ಷಿಣ ಆಫ್ರಿಕಾ, ದಕ್ಷಿಣ ಅಮೇರಿಕಾ, ಮಧ್ಯ ಅಮೇರಿಕಾ, ಮೆಕ್ಸಿಕೋ, ಪೆಸಿಫಿಕ್ ದ್ವೀಪಗಳಲ್ಲಿ ಮಾತ್ರ ಕಂಡು ಬರ್ತಕ್ಕಂಥದ್ದು. ಹಾಗೆ ಉಷ್ಣವಲಯದ ಮಳೆಕಾಡುಗಳು ವಿಶ್ವದ ಅತ್ಯಂತ ಜೈವಿಕವಾಗಿ ವೈವಿಧ್ಯಮಯವಾದ ಭೂಮಿಯ ಪರಿಸರ ವ್ಯವಸ್ಥೆಗಳಾಗಿವೆ. ಆದ್ದರಿಂದ ಈ ಕಾರಣ ಸುಳ್ಳಾಗಿರ್ತಕ್ಕಂಥ ಯಾವುದು, ಎರಡನೇ ಕಾರಣ ಸುಳ್ಳಾಗಿರ್ತದೆ. ನೆಕ್ಸ್ಟು 18ನೇ ಪ್ರಶ್ನೆ ನೋಡಿ. ಇತ್ತೀಚೆಗೆ ಉದ್ಘಾಟನೆಗೊಂಡ ಸಫಾರ್ SAFAR ವ್ಯವಸ್ಥೆಯ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. SAFARನ ಬಗ್ಗೆ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ನೋಡಿ, ಹೇಳಿಕೆ ಒಂದು ಹೀಗಿರುತ್ತೆ. ಇದು ಅತ್ಯಂತ ಸುಧಾರಿತ ಗಾಳಿಯ ಗುಣಮಟ್ಟ ಮತ್ತು ಹವಾಮಾನ ಮುನ್ಸೂಚನೆ ವ್ಯವಸ್ಥೆಯಾಗಿದೆ. ಹೇಳಿಕೆ ಬಿ, ಇದನ್ನು ಪುಣೆಯ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮೆಟಾಲಜಿಯಿಂದ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಲಾಗಿರ್ತಕ್ಕಂಥದ್ದು. ಹೇಳಿಕೆ 3, ಇದು ಸೂರ್ಯನ ಅಲ್ಟ್ರಾವೈಲೆಟ್ ಅಥವಾ UV ಸೂಚ್ಯಾಂಕವನ್ನು ಅಳೆಯುವುದಿಲ್ಲ. ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಕೆಳಗಿನ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಹೇಳಿದರೆ ಆಪ್ಷನ್ ಎ ಮಾತ್ರ ಸರಿ, ಆಪ್ಷನ್ ಬಿ ಎ ಮತ್ತು ಸಿ ಮಾತ್ರ ಸರಿ, ಆಪ್ಷನ್ ಸಿ ಎ ಮತ್ತು ಬಿ ಮಾತ್ರ ಸರಿ, ಆಪ್ಷನ್ ಡಿ ಎ, ಬಿ ಮತ್ತು ಸಿ ಸರಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎ ಮತ್ತು ಬಿ ಮಾತ್ರ ಸರಿ ಆಗಿರ್ತದೆ. SAFAR ಅಂದರೆ ಏರ್ ಕ್ವಾಲಿಟಿ ಫೋರ್ಕಾಸ್ಟಿಂಗ್ ಮತ್ತು ರಿಸರ್ಚ್ ಸಿಸ್ಟಮ್ ಅಂತ ಆಗತ್ತೆ. ನೋಡಿ, ಹೇಳಿಕೆ 1, ಇದು ಅತ್ಯಂತ ಸುಧಾರಿತ ಗಾಳಿಯ ಗುಣಮಟ್ಟ ಮತ್ತು ಹವಾಮಾನ ಮುನ್ಸೂಚನೆ ವ್ಯವಸ್ಥೆಯಾಗಿದೆ. ಇದು ಕೂಡ ಸರಿಯಾಗಿರ್ತದೆ. ಬಿ ನೋಡಿ, ಇದನ್ನು ಪುಣೆಯ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮೆಟಿಯಾಲಜಿಯಿಂದ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಲಾಗಿದೆ. ಈ ಹೇಳಿಕೆ ಕೂಡ ಸರಿಯಾಗಿದೆ. ಹಾಗಾಗಿ ಎ ಮತ್ತು ಬಿ ಸರಿಯಾಗಿರ್ತಕ್ಕಂಥದ್ದು. 19ನೇ ಪ್ರಶ್ನೆ ನೋಡಿ. ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಯಾವ ರಾಜವಂಶಕ್ಕೆ ಸೇರಿದ್ದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಕದಂಬ, ಆಪ್ಷನ್ ಬಿ ಬಾದಾಮಿ ಚಾಲುಕ್ಯ, ಆಪ್ಷನ್ ಸಿ ಹೊಯ್ಸಳ, ಆಪ್ಷನ್ ಡಿ ರಾಷ್ಟ್ರಕೂಟ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕದಂಬ ಆಗಿರ್ತದೆ. ನೋಡಿ, ಹಲ್ಮಿಡಿ ಶಾಸನಗಳ ಬಗ್ಗೆ ಹಲವಾರು ಬಾರಿ PCPS ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಇದನ್ನು KS ಎಕ್ಸಾಮಲ್ಲೂ ಕೂಡ ಕೇಳಿದ್ರೋದ್ರಿಂದ ಈ ಪ್ರಶ್ನೆನ ತೆಗೆದುಕೊಂಡಿದ್ದೀನಿ. ನೋಡಿ, ಹಲ್ಮಿಡಿ ಶಾಸನದ ಬಗ್ಗೆ ಪೂರ್ತಿಯಾಗಿ ನಾನು ಹೇಳಿದ್ದೀನಿ. ಅದನ್ನ ಇಂಪಾರ್ಟೆಂಟ್ ಆಗಿರುತ್ತೆ, ಮಿಸ್ ಮಾಡಿದ್ರೆ ಫುಲ್ಲಾಗಿ ನೋಡಿ. ಹಲ್ಮಿಡಿ ಶಾಸನವು ಅತ್ಯಂತ ಹಳೆಯ ಕನ್ನಡ ಲಿಪಿ ಶಾಸನ ಆಗಿರುತ್ತದೆ. ಇದನ್ನು ಕದಂಬ ರಾಜವಂಶದ ಕಾಕುತ್ಸ ವರ್ಮನಿಗೆ ಸಂಬಂಧಿಸಿದ ಶಾಸನ ಆಗಿರುತ್ತದೆ. ಈ ಶಾಸನವು ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿ ಪ್ರಸಿದ್ಧ ದೇವಾಲಯವಾದ ಪಟ್ಟಣವಾದ ಅಥವಾ ಬೇಲೂರಿನಿಂದ ಕೆಲವು ಮೈಲಿಗಳಷ್ಟು ದೂರದಲ್ಲಿರುವ ಹಲ್ಮಿಡಿ ಎಂಬ ಗ್ರಾಮದಲ್ಲಿ ಸ್ತಂಭದ ಮೇಲೆ ಪತ್ತೆಯಾಗಿರ್ತಕ್ಕಂತಹ ಒಂದು ಶಾಸನ ಆಗಿರುತ್ತೆ. ಇದಕ್ಕೆ 450 ಸೆಂಚುರಿಯಷ್ಟು ಹಿಂದಿನದು ಅಂತ ಹೇಳ್ತಕ್ಕಂಥದ್ದು. 20ನೇ ಪ್ರಶ್ನೆ ನೋಡಿ. ಕೆಳಗಿನವರಲ್ಲಿ ಯಾರನ್ನು ಕರ್ನಾಟಕದ ಗಾಂಧಿ ಎಂದು ಪರಿಗಣಿಸಲಾಗುತ್ತದೆ? ಆಪ್ಷನ್ ಎ ಮೈಲಾರ್ ಮಹದೇವಪ್ಪ, ಆಪ್ಷನ್ ಬಿ ಆಲೂರು ವೆಂಕಟರಾಯರು, ಆಪ್ಷನ್ ಸಿ ಹರ್ಡೇಕರ್ ಮಂಜಪ್ಪ, ಆಪ್ಷನ್ ಡಿ ಸಿದ್ದಪ್ಪ ಕಂಬಳಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹರ್ಡೇಕರ್ ಮಂಜಪ್ಪ ಆಗಿರ್ತಾರೆ. ನೋಡಿ, ಹರ್ಡೇಕರ್ ಮಂಜಪ್ಪರವರ ಬಗ್ಗೆ, ಹಾಗೆ ಮೈಲಾರ್ ಮಹದೇವಪ್ಪನವ್ರ ಬಗ್ಗೆ, ಆಲೂರು ವೆಂಕಟರಾಯರ ಬಗ್ಗೆ, ಸಿದ್ದಪ್ಪ ಕಂಬಳಿಯವರ ಬಗ್ಗೆ ನಾನು ಕೆಲವೊಂದಿಷ್ಟು ಮಾಹಿತಿಯನ್ನು ನೀಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡದೆ ಬೆಲ್ ಬಟನನ್ನು ಒತ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇದನ್ನ ಶೇರ್ ಮಾಡಿ ಅಂತ ಹೇಳ್ತೇನೆ. ಹರ್ಡೇಕರ್ ಮಂಜಪ್ಪ ಅವರನ್ನು ಕರ್ನಾಟಕದ ಗಾಂಧಿ ಎಂದು ಕರೆಯಲಾಗ್ತದೆ. ಅವ್ರನ್ನ
ಏನಂತ ಕರೀತಾರೆ, ಕರ್ನಾಟಕದ ಗಾಂಧಿ. ಇದನ್ನು PC ಮತ್ತು PSI ಎಕ್ಸಾಮಲ್ಲಿ ಹಲವಾರು ಬಾರಿ ಕೇಳಿದ್ದಾರೆ. ಅವರು ಕನ್ನಡ ಮಾತನಾಡುವ ವಿವಿಧ ಪ್ರದೇಶಗಳಿಗೆ ದೊಡ್ಡ ಕೊಡುಗೆಯನ್ನು ನೀಡಿರ್ತಕ್ಕಂಥವ್ರು. ಸ್ವದೇಶಿ ಚಳುವಳಿಯಂತಹ ಸ್ವಾತಂತ್ರ್ಯ ಹೋರಾಟಗಳಲ್ಲಿ ಇವರು ಮುಖ್ಯ ಪಾತ್ರವಾಗಿ ಭಾಗವಹಿಸಿದ್ದಾರೆ. ಇವರು ಹಡೇಕರ್ ಮಂಜಪ್ಪ ಅವರು. ಹಾಗೆ ಮೈಲಾರ್ ಮಹದೇವಪ್ಪನವರು ನೋಡಿ, ಮೈಲಾರ್ ಮಹದೇವಪ್ಪನವರು ಕರ್ನಾಟಕದ ಹಾವೇರಿ ಜಿಲ್ಲೆಯ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದಾರೆ. ಇವರು 1930ರಲ್ಲೇ ಮಹಾತ್ಮ ಗಾಂಧೀಜಿ ಅವರೊಂದಿಗೆ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸ್ತಾರೆ. ಆ ಉಪ್ಪಿನ ಸತ್ಯಾಗ್ರಹದಲ್ಲಿ ಅತ್ಯಂತ ಕಿರಿಯ ವ್ಯಕ್ತಿಯಾಗಿ ಮೈಲಾರ ಮಹದೇವಪ್ಪ ಅವರು ಇರ್ತಕ್ಕಂಥ ಒಂದು ಒಳ್ಳೆಯ ವಿಚಾರ ಆಗಿರ್ತದೆ. ಹಾಗೆ ಇವರು ಮೈಸೂರು ರಾಜ್ಯದ ಏಕೈಕ ಪ್ರತಿನಿಧಿಯಾಗಿರುತ್ತಾರೆ. ಕರ್ನಾಟಕದಿಂದ ಮೈಸೂರು ರಾಜ್ಯದ ಏಕೈಕ ಪ್ರತಿನಿಧಿಯಾಗಿರ್ತಾರೆ. ಉಪ್ಪಿನ ಸತ್ಯಾಗ್ರಹವು ಮುಖ್ಯವಾಗಿ ಕರ್ನಾಟಕದ ಅಂಕೋಲದಲ್ಲಿ ನಡೆಯಿತು. ಅಲ್ಲಿ ಜನರು ಉಪ್ಪು ಮತ್ತು ತಯಾರಿಸಿದ ಉಪ್ಪಿನ ಮೇಲಿನ ತೆರಿಗೆಯನ್ನು ವಿರೋಧಿಸುವ ಸಮಯದಲ್ಲಿ ಇವರು ಅಲ್ಲಿ ಭಾಗವಹಿಸುತ್ತಾರೆ. ಅದರ ಜೊತೆಗೆ ಮಹಾತ್ಮ ಗಾಂಧೀಜಿಯವರೊಂದಿಗೆ ಅವರು ಹಿರಿಯ ವ್ಯಕ್ತಿ ಆದರೆ ಇವರು ಅತ್ಯಂತ ಕಿರಿಯ ವ್ಯಕ್ತಿಯಾಗಿ ಅಲ್ಲಿ ಭಾಗವಹಿಸಿರ್ತಕ್ಕಂಥವ್ರು ಅಂತ ಹೇಳ್ತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟು. ಈ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಹಾಗೆ ಆಲೂರು ವೆಂಕಟರಾವ್ ಅವರು ರಾಜ್ಯದಲ್ಲಿ ಕರ್ನಾಟಕದ ಏಕೀಕರಣ ಚಳವಳಿ ನಡೀತಲ್ಲ, ಆವಾಗ ಪ್ರಸಿದ್ಧಿ ಪಡೆದವರೇ ಆಲೂರು ವೆಂಕಟರಾವ್ ಅವರು. ಅವರನ್ನು ಕರ್ನಾಟಕದ ಕುಲಪುರೋಹಿತ ಎಂದು ಕರೆಯುತ್ತಾರೆ. ಈ ಪ್ರಶ್ನೆಯನ್ನು ಎಷ್ಟೋ ಸರಿ ಎಕ್ಸಾಮಲ್ಲಿ ಕೇಳಿದಾನೆ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇವರು ಜಯ ಕರ್ನಾಟಕ ಎಂಬ ಆ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಿದವರೇ ಇವರು. ಮೊಟ್ಟ ಮೊದಲ ಬಾರಿಗೆ ರೆಡಿ ಮಾಡಿದವರೇ ಆಲೂರು ವೆಂಕಟರಾವ್ ಅವರು. ಕರ್ನಾಟಕದ ಗತವೈಭವ ಆಲೂರು ವೆಂಕಟರಾವ್ ಅವರ ಪುಸ್ತಕ ಆಗಿರ್ತದೆ. ಯಾವುದು? ಕರ್ನಾಟಕ ಗತ ವೈಭವ. ಸಿದ್ದಪ್ಪ ಕಂಬಳಿ ಅವರು, ಇದು ಕಾಂಬಳಿ ಆಗಿದೆ. ಸಿದ್ದಪ್ಪ ಕಂಬಳಿ ಅವರ ಬಗ್ಗೆ ಸ್ವಲ್ಪ ಮಾಹಿತಿ ಇದೆ, ಇಂಪಾರ್ಟೆಂಟ್ ಆಗಿರುತ್ತೆ. ಮೊದಲ ಕರ್ನಾಟಕ ಏಕೀಕರಣ ಸಮ್ಮೇಳನದ ಅಧ್ಯಕ್ಷತೆಯನ್ನು ಸರ್ ಸಿದ್ದಪ್ಪ ಕಂಬಳಿ ವಹಿಸಿರ್ತಕ್ಕಂಥದ್ದು. ಕರ್ನಾಟಕದ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರಾದ ಸಿದ್ದಪ್ಪ ಕಂಬಳಿ, ಹಳಿಕೆರೆ ಗುದ್ಲೆಪ್ಪ, NS ಹರ್ಡೇಕರ್, ಮೈಲಾರ್ ಮಹದೇವ, ಹೊಸಮನಿ ಸಿದ್ದಪ್ಪ, ಅಂದಾನಪ್ಪ ದೊಡ್ಡಮೇಟಿ, ಉಮಾಬಾಯಿ ಕುಂದಾಪುರ್, ಕೃಷ್ಣಾಬಾಯಿ ಪಣಜಿಕರ್ ಅಸಹಕಾರ ಚಳುವಳಿ ಭಾಗವಹಿಸಿರ್ತಾರೆ. ವೆರಿ 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 ಇಂಪಾರ್ಟೆಂಟ್ ಆಗಿರುತ್ತೆ. ಈ ಪ್ರಶ್ನೆಗಳು ನಿಮಗೆ ಇಂಪಾರ್ಟೆಂಟ್ ಅನಿಸಿದರೆ ನಮ್ಮ ವಿಡಿಯೋಗೊಂದು ಲೈಕ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಮೆಂಟ್ ಮಾಡಿ. ಇದು ಪಾರ್ಟ್ 1 ವಿಡಿಯೋ ಆಗಿರುತ್ತೆ. 20 ಪ್ರಶ್ನೆಗಳನ್ನು ಒಳಗೊಂಡಿದೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ 20 ಪ್ರಶ್ನೆಗಳೊಂದಿಗೆ ನಿಮ್ಮ ಜೊತೆಗೆ ಬರ್ತಾ ಇರ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡದೆ ಬೆಲ್ ಬಟನನ್ನು ಒತ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್.